ಗಿಲ್ಲಿ ಆ್ಯಕ್ಟಿಂಗ್ ಮಾತ್ರ ಸಖತ್ತಾಗೈತೆ. ಅಂಬರೀಷನ ಬದುಕವ್ರೆ ಇನ್ನೂ ಅವರೇ ಅಂತ ಎಷ್ಟೊಂದು ನಗ್ಸವ್ರೆ. ದರ್ಶನ್ ನೋಡಿಬಿಟ್ಟು ಡಬಲ್ ಪಾತ್ರ ನೋಡಿಬಿಟ್ಟು ಕುಡುಕರು ಬಾಯಿ ಹೆಂಗೆ ತೆಗಿತಾರಲ್ಲ ಆ ಥರ ಕಾಮಿಡಿ ಸಖತ್ತಾಗೈತೆ ಗಿಲ್ಲಿದು. ಗಿಲ್ಲಿ ಮಾತ್ರ ಸಖತ್ ಅಂತಿದ್ದಾರೆ ಎಲ್ಲರೂ. ಇದಾಗಲೇ ಗಿಲ್ಲಿ ಎಲ್ಲರಿಗೂ ಫೇಮಸ್ ಆಗ್ಬಿಟ್ಟಿದ್ದಾರೆ. ಗಿಲ್ಲಿ ಇವಾಗ ಬಿಗ್ ಬಾಸಲ್ಲಿ ಹೆಂಗೆ ಕ್ರೇಜ್ ಐತೋ ಈ ಮೂವಿಯಲ್ಲಿ ಹಂಗೆ ಕ್ರೇಜ್ ಐತೆ. ಗಿಲ್ಲಿ ಬಂದರೆ ಸಾಕು ಇದರಲ್ಲಿ ಗಿಲ್ಲಿ ಅಂತ ಅಷ್ಟೊಂದು ಕೂಗು ಅಷ್ಟೊಂದು ಇದನ್ನು ಮಾಡ್ತಾವ್ರೆ. ಸೊ ಇವಾಗ ಡಿ ಬಾಸ್ ಫ್ಯಾನ್ಸು ಗಿಲ್ಲಿ ಫ್ಯಾನ್ಸ್ ಆಗೋ ಚಾನ್ಸಸ್ ಜಾಸ್ತಿ ಐತೆ ಅಲ್ವಾ? ಅಲ್ಲ, ಇವಾಗ ಗಿಲ್ಲಿ ಫ್ಯಾನ್ಸ್ ಇದ್ದವರೆಲ್ಲ ಡಿ ಬಾಸ್ ಫ್ಯಾನ್ಸು ಆಗಿಬಿಟ್ಟವ್ರೆ. ಇವಾಗ ಹೊಸಬ್ರಿಗೆ ಎಲ್ಲರೂ ಸಹ ಚಾನ್ಸ್ ಕೊಟ್ಟವ್ರೆ. ಇವಾಗ ಜಿ ಕನ್ನಡದಲ್ಲಿ ಹೊಸಬ್ರು ಎಲ್ಲರೂ ಇದ್ರಲ್ಲ, ಈ ಮೂವಿಯಲ್ಲಿ ಜಾಸ್ತಿ ಜನ ಹೊಸಬ್ರು ಅವರೇ. ಕನ್ನಡಿಗರಿಗೆ ಜಾಸ್ತಿ ಚಾನ್ಸ್ ಕೊಟ್ಟವ್ರೆ. ಸಾಂಗ್ಸು ಡ್ಯಾನ್ಸು ಎಲ್ಲ ಹೆಂಗಿತ್ತು? ಸಖತ್ತಾಗೈತೆ ಮೇಡಮ್. ಕೊನೆಯದಾಗಿ ಏನು ಮೆಸೇಜ್ ಕೊಡೋಕೆ ಹೋಗಿದ್ದಾರೆ ಅಂತ? ಇದು ರೈತರಿಗೆ ಇವಾಗ ರಾಜಕಾರಣ ಹೆಂಗೆ ನಂಬಬೇಕು ನಂಬಾರ್ದು ಅಂತ ಐತೆ. ಮತ್ತು ರಾಜಕಾರಣಿಯವರು ಹೆಂಗೆ ಹಿಂದೆಯಿಂದ ಚುಚ್ತಾರೆ ಆ ಥರ ಮೆಸೇಜ್ ಐತೆ. ಸೊ ಇವಾಗ ನೋಡೋರಿಗೆ ಜನರಿಗೆ ಏನು ಬೇಕೋ ಅದಿದೆ ಪಕ್ಕ. ಇವಾಗ ಜನ್ರೇಷನ್ ಏನು ನಡೀತಾ ಇತ್ತು ಅದೇ ಥರ ಐತೆ. ರಾಜಕೀಯವರು ಇವಾಗ ಹೆಣ್ಮಕ್ಳಿಗೆ ಯಾವ ಥರ ಮಾಡ್ತಾರೆ, ಡಬಲ್ ಮೀನಿಂಗ್. ಸೇಮ್ ದರ್ಶನ್ ಅವರೇ ಒಂದು ರಾಜಕೀಯ ಮಾಡವ್ರೆ, ಇನ್ನೊಂದು ಒಳ್ಳೆಯವ್ರಿಗೆ ಜನರಿಗೆ ಮೆಸೇಜ್ ಥರ ಕೊಟ್ಟವ್ರೆ. ಇವಾಗ ಒಂದು ಡೈಲಾಗ್ ಹೇಳ್ತೀರಾ ಅಂದರೆ ಇಡೀ ಮೂವಿನಲ್ಲಿ ಒಂದು ಡೈಲಾಗ್ ಯಾವ್ದು ಹೇಳ್ತೀರಾ? ಇದ್ರೆ ನೆಮ್ಮದಿಯಾಗಿರ್ಬೇಕು. ಡೈಲಾಗು ಹೇಳ್ತಾರಾ? ಹಾಂ, ಅದೇ ಸಾಂಗ್ ಐತೆ. ಸಾಂಗಲ್ಲೇ ಅದೇ ಡೈಲಾಗ್ ಇರೋದು. ನಿಮ್ಮ ಹೆಸರು? ಉದಯ್ ಅಂತ. ಥ್ಯಾಂಕ್ ಯು ಉದಯ್. ಹಾಂ, ಥ್ಯಾಂಕ್ ಯು. ನೋಡಿದ್ರಲ್ಲ, ಉದಯ್ ಹೇಳಿದ್ದು ಇಷ್ಟು. ಗಿಲ್ಲಿಗೆ ಇಷ್ಟೊಂದು ಫ್ಯಾನ್ಸ್ ಸ್ಟಾರ್ಟ್ ಆಗ್ಬಿಟ್ಟಿದ್ದಾರೆ. ಇದಾಗಲೇ ಫ್ಯಾನ್ಸ್ ಇದ್ದಾರೆ ಬಿಗ್ ಬಾಸಿಂದ ಗಿಲ್ಲಿಗೆ. ಇನ್ನೂ ಕೂಡ ಡಿ ಬಾಸ್ ಫ್ಯಾನ್ಸು ಎಕ್ಸ್ಟ್ರಾ ಫ್ಯಾನ್ಸ್ ಆಗೋವಂಥ ಚಾನ್ಸಸ್ ಇದೆ ಗಿಲ್ಲಿಗೆ. ಆ್ಯಂಡ್ ಗಿಲ್ಲಿ ಫ್ಯಾನ್ಸು ಡಿ ಬಾಸ್ ಫ್ಯಾನ್ಸ್ ಆಗೋ ಚಾನ್ಸಸ್. ಏನು ಗುರು ಇದು ಹವಾ? ಸೊ ನೋಡೋಣ ಇನ್ನು ಯಾರ್ಯಾರು ಏನೇನು ಹೇಳ್ತಾರೆ ಅಂತ. ನೀವು ಸಣ್ಣ ಆಗಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.